ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಇದು KCET ಸ್ಟೂಡೆಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಹಿಟ್ ಮಾಡಿದ್ರೆ ಹೊಸ ನೋಟಿಫಿಕೇಶನ್ ಫ್ರಮ್ KEA ಆ್ಯಂಡ್ KCET ನಿಮಗೆ ಬಂದೇ ಬರುತ್ತೆ. ಸರಿ, ವಿಡಿಯೋನ ಶುರು ಮಾಡೋಣ. ಸೊ ವಿಷಯ ಏನಪ್ಪ ಅಂದರೆ, ಇವಾಗಲೇ ನಿಮ್ಮ CET ಎಕ್ಸಾಮ್ ಆಗಿದೆ. ಸರಿ, ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ದೆನ್ ತುಂಬ ನ್ಯೂಸ್ ನೋಡ್ತಾ ಇದ್ದೆ. ಏಷ್ಯಾನೆಟ್, ಸುವರ್ಣ ನ್ಯೂಸಲ್ಲಿ, TV9 ನ್ಯೂಸಲ್ಲಿ, ಈ ಥರ ಪ್ರತಿದಿನ ನ್ಯೂಸ್ ಪೇಪರಲ್ಲಿ, ನ್ಯೂಸ್ ಚಾನೆಲ್ಸಲ್ಲಿ ಬರ್ತಾ ಇದೆ ದಟ್ KEA ಬೋರ್ಡ್ ಹ್ಯಾವ್ ಪ್ಲೇಡ್ ಅ ನೈಸ್ ಗೇಮ್ ಅಂತ ಇನ್ ಸ್ಟೂಡೆಂಟ್ಸ್ ಲೈಫ್. ಸೊ ನಮ್ಮ ಟೈಮಲ್ಲಿ ಹೇಗಿತ್ತಂದರೆ, ನಮ್ಮ ಟೈಮಲ್ಲಿ ಕೌನ್ಸಿಲಿಂಗ್ ಟೈಮಲ್ಲಿ ತುಂಬ ನಮ್ಮನ್ನು ಆಟ ಆಡಿಸಿದ್ರು. ಸಿಲೆಬಸ್ ಏನಾದರೂ ನಮಗೆ ಎವ್ರಿಥಿಂಗ್ ವಾಸ್ ಫೈನ್, ನಮಗೆ ಎಲ್ಲ ಫುಲ್ ಸಿಲೆಬಸ್ ಇತ್ತು ನಮ್ಮ ಟೈಮಲ್ಲಿ. ಈವನ್ ಅವರು ಏನಾದರೂ ಹೇಳ್ತಿದ್ರು, ಅಕಸ್ಮಾತ್ ನಿಮ್ಗೆ ಹೇಳ್ತಿದ್ರೆ ದಟ್ ನಾವು ಫುಲ್ ಸಿಲೆಬಸ್ ಎಕ್ಸಾಮ್ ಹೇಳ್ತಿದ್ದೀವಿ, ಅದು ಏನೋ ಲಾಸ್ಟ್ ಇಯರ್ ಸಿಲೆಬಸ್ ಪೇಪರನ್ನು ತೆಗೆದ್ಬಿಟ್ಟು ಈ ಸಲ ಹಾಕ್ತಿದ್ದಾರೆ ಅಂದರೆ ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ದೇ ಆರ್ ಪ್ಲೇಯಿಂಗ್ ಲಿಟ್ರಲಿ. ಸೊ ಫಸ್ಟ್ ಆಫ್ ಆಲ್ KEA ಬೋರ್ಡ್ ಅವ್ರದ್ದು ತಲೆ ಸರಿಲ್ಲ. ಅಂಥದ್ರಲ್ಲಿ ದೇ ಆರ್ ಗೋಯಿಂಗ್ ಟು ಪ್ಲೇ ಅ ಗೇಮ್ ಆ್ಯಂಡ್ ದೇ ಆರ್ ಗೋನ್ put questions which is out of syllabus, which is very cruel thing. ಇದರ ಬಗ್ಗೆ ಜಸ್ಟಿಸ್ ಸಿಗಲೇಬೇಕು. ವಿ ಸ್ಟೂಡೆಂಟ್ಸ್ ವಾಂಟ್ ಅ ಜಸ್ಟಿಸ್. ನೀವು ಅಷ್ಟೇ, ಪ್ರತಿಯೊಬ್ಬರು ವಿ ವಾಂಟ್ ಜಸ್ಟಿಸ್ ಅಲ್ವಾ? ಸೊ ಈ ವಿಡಿಯೋ ವೈರಲ್ ತುಂಬ ಆದರೆ ಮಾತ್ರ ತಾನೇ ಅದು KEA ಅವ್ರಿಗೆ ರೀಚ್ ಆಗೋದು. ಇವತ್ತು ತುಂಬ ಯೂಟ್ಯೂಬ್ ಚಾನಲ್ಸ್ ಇದ್ರ ಬಗ್ಗೆ ಫೈಟ್ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ಇವನ್ ಐ ಫೆಲ್ಟ್ ಐ ನೀಡ್ ಟು ಟಾಕ್ ಅಬೌಟ್ ದಿಸ್ ಅಂತ. ನಮ್ಮ ಟೈಮಲ್ಲಿ ಫುಲ್ ಸಿಲೆಬಸ್ ಇತ್ತು. ಇದರಿಂದಾಗಿ ಯಾವುದೇ ಗೊಂದಲ ಆಗಿಲ್ಲ. ಏನು ಕ್ವಶನ್ ಬಂದರೂ ನಾವು ಆನ್ಸರ್ ಮಾಡೋಕ್ಕೆ ರೆಡಿ ಇದ್ದೀವಿ. ಅಕಸ್ಮಾತ್ ಅವ್ರು ಹೇಳಿದರೆ ಫುಲ್ ಸಿಲೆಬಸ್ ಅಂತ, ನೀವು ಪ್ರಿಪೇರ್ ಆಗ್ತಿರ್ಲಿಲ್ವಾ? ಅಟ್ಲೀಸ್ಟ್ ಏನೋ ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಬರ್ತಿತ್ತು ಅನ್ನೋದು ನನ್ನ ಒಂದು ಅನಿಸಿಕೆ. ಅದು ಬಿಟ್ಬಿಟ್ಟು ಇವಾಗ ನೀವು ಅನ್ಕೋಬಹುದು ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಗ್ರೇಸ್ ಮಾರ್ಕ್ಸ್ ನಾನು ಹೇಳಿದಷ್ಟೇ ನನ್ನ ಚಾನಲಲ್ಲಿ 2ಕ್ಕಿಂತ 3 ಅಷ್ಟೇ, ಅಥವಾ 5 ಒಳಗಡೆ 5 ಇನ್ಸೈಡ್ 5 ಬರೋ ಚಾನ್ಸ್ ಇದೆ. ಈ ಥರ ಇರುವಾಗ ಯು ಆರ್ ಬೀನ್ ಇನ್ ಅ ಟ್ರಬಲ್. ಯಾಕಂದರೆ ಇಫ್ ಇನ್ ಕೇಸ್ ಗ್ರೇಸ್ ಮಾರ್ಕ್ಸ್ ಬೇಕು ಅಂತ ನೀವು ಜಗಳ ಆಡಿದ್ರೂ ಕೊಟ್ಟರೂ ಏನು ಕಷ್ಟ ಆಗುತ್ತೆ ಗೊತ್ತಾ? ರ್ಯಾಂಕಿಂಗ್ ನೋಡಿ, ಅದು ಚೇಂಜ್ ಆಗುತ್ತೆ ಫುಲ್ಲಿ. ಈಗ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಫೈನ್, ಒಂದು 4 ಏನೋ ಕೊಡಬಹುದು ನನ್ನ ಪ್ರಕಾರ. ಆದರೆ ಔಟ್ ಆಫ್ ಸಿಲೆಬಸ್ ಬಗ್ಗೆ ಏನು ಮಾತಾಡ್ತೀರಾ ನೀವೆಲ್ಲರೂ? ದಿಸ್ ಇಸ್ ದ ಬಿಗ್ಗೆಸ್ಟ್ ಕ್ವೆಶ್ಚನ್ ಎವ್ರಿ ಯೂಟ್ಯೂಬರ್ ಆ್ಯಂಡ್ ಯಾರೆಲ್ಲ ಎಜುಕೇಷನಲ್ ಕಂಟೆಂಟ್ ವಿಡಿಯೋ ಮಾಡ್ತಿದ್ದಾರೆ. ನಮ್ದೆಲ್ಲದು ದೊಡ್ಡ ಕ್ವೆಶ್ಚನ್ ಏನಂದರೆ, ಔಟ್ ಆಫ್ ಸಿಲೆಬಸ್ ಕೊಟ್ಟಿದ್ದೀರಾ, ಇದು ಅನ್ಯಾಯ, ಸ್ಟೂಡೆಂಟ್ಸ್ಗಾಗಿರೋ ಅನ್ಯಾಯ. ಇದ್ರ ಬಗ್ಗೆ ಏನು ಮಾತಾಡ್ತೀರಾ KEA ಅವರು? ದಿಸ್ ಇಸ್ ದ ಬಿಗ್ಗೆಸ್ಟ್ ಕ್ವೆಶ್ಚನ್ ಮಾರ್ಕ್ಸ್ ಟು KEA. ಇದು ಯಾರು ತಪ್ಪು? KEA ಅವ್ರ ತಪ್ಪ, PU ಬೋರ್ಡ್ ಅವ್ರ ತಪ್ಪ, ಅಥವಾ KCET ತಪ್ಪ, ಅಥವಾ ಸ್ಟೂಡೆಂಟ್ಸ್ ತಪ್ಪ? ಸ್ಟೂಡೆಂಟ್ಸ್ ತಪ್ಪು ಅಂತ ಯಾರೂ ಹೇಳಲ್ಲ ಇಲ್ಲಿ. ನೀವು ತಿಳಿಸ್ಬೇಕಾಗಿತ್ತು ದಟ್ KCET ಅವರು, KEA ಅವರು ದಟ್ ಸ್ಟೂಡೆಂಟ್ಸ್ಗೋಸ್ಕರ ವಿ ಆರ್ ಗೋಯಿಂಗ್ ಟು ಕೀಪ್ ಅ ಫುಲ್ ಸಿಲೆಬಸ್ ಅಂತ. ಈ ಸಡನ್ ಆಗಿ ಬಂದ್ಬಿಟ್ಟು ನೀವು ಈ ಥರ ಕ್ವಶನ್ಸ್ ಇಟ್ಟಾಗ, ಮೈ ಗುಡ್ನೆಸ್, ಹೂ ಇಸ್ ರೆಸ್ಪಾನ್ಸಿಬಲ್? ಐ ಡೋಂಟ್ ನೋ. ನೊಬಡಿ ಇಸ್ ರೆಸ್ಪಾನ್ಸ್ ಅಂತ ಹೇಳಾಗ ಇದು ಹೇಗಾಯ್ತು ಗೊತ್ತಾ? ಎಲೆಕ್ಷನ್ ಟೈಮಲ್ಲಿ ಯಾರೋ ಸೋತರು, ಸೊ ನೋ ರೆಸ್ಪಾನ್ಸ್, ನಾನು ರೆಸ್ಪಾನ್ಸ್ ಅಲ್ಲ ನೀನು ಸೋತೋದಕ್ಕೆ. ಆದರೆ ಓಟೆ ಹಾಕಿಬಿಟ್ಟು ಅವನೇ ಹೇಳ್ತಾನೆ ನಾನು ರೆಸ್ಪಾನ್ಸ್ ಅಲ್ಲ. ನಾನು ಬೇರೆ ಪಕ್ಷಕ್ಕೆ ಓಟ್ ಹಾಕಿಬಿಟ್ಟು ಹೇಳ್ತೀನಿ, ನೀನು ವಿನ್ ಆಗಲಿಲ್ಲ, ಯಾರು ಓಟೆ ಹಾಕಲೇ ಇಲ್ಲ ನಿನಗೆ. ಅಂದರೆ ತಪ್ಪು ಅವರೇ ಮಾಡಿಬಿಟ್ಟು ದೇ ಆರ್ ಟೆಲ್ಲಿಂಗ್ ದಟ್ ಬ್ಲೇಮಿಂಗ್ ಟು ಸ್ಟೂಡೆಂಟ್ಸ್ ಇಸ್ ಕಂಪ್ಲೀಟ್ಲಿ ರಾಂಗ್. ಐ ಹ್ಯಾವ್ ಸೀನ್ ಅ ವಿಡಿಯೋ ಫ್ರಮ್ ಡೈರೆಕ್ಟರ್ ಆಫ್ KEA. ಐ ಡೋಂಟ್ ನೋ, PhD ಮೇಡಮ್, ಡಾಕ್ಟರೇಟ್ ಮೇಡಮ್, ಐ ರೆಸ್ಪೆಕ್ಟ್ ಯು ಅ ಲಾಟ್. ಪ್ಲೀಸ್ ಇದಕ್ಕೊಂದು ಜಸ್ಟಿಸ್ ಕೊಡಿ ಸ್ಟೂಡೆಂಟ್ಸ್ಗೆ. ಸ್ಟೂಡೆಂಟ್ಸ್ ಪಾಪ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರು 2 ವರ್ಷದ ಹಾರ್ಡ್ ವರ್ಕ್. ಐ ನೋ ಹೌ ಹಾರ್ಡ್ ಇಟ್ ಇಸ್. ಯಾಕಂದರೆ ಇವನ್ ಐ ಹ್ಯಾವ್ ಕ್ಲಿಯರ್ ದ ಎಕ್ಸಾಮ್ ಆ್ಯಂಡ್ ಗಾಟ್ ಇನ್ ಟು ಕಾಲೇಜ್. ಸೊ ಎಷ್ಟು ಫ್ರಸ್ಟ್ರೇಷನ್ ಆಗುತ್ತೆ ಅಂದರೆ ಆ ಸಿಚುವೇಷನಲ್ಲಿ ಯು ವಿಲ್ ಬಿ ಲಿಟ್ರಲಿ ಲೂಸಿಂಗ್ ಯೋರ್ ಟೆಂಪರ್. ಕ್ವಶನ್ ಪೇಪರ್ ನೋಡಿದ ತಕ್ಷಣ ವಿದ್ಯಾರ್ಥಿಗಳು ನಡಕ್ತಿದ್ದಾರೆ. ಫಸ್ಟ್ ಕ್ವಶನೇ ಔಟ್ ಆಫ್ ಸಿಲೆಬಸ್ ಬಂದರೆ ಏನು ಮಾಡೋದು ಅವರು? ಸರಿ, ಓಕೆ, ಟಾಪರ್ಸ್ ಎಲ್ಲ ಏನು ಫುಲ್ ಸಿಲೆಬಸ್ ಓದಿರ್ತೀರಾ, ನೀವೆಲ್ಲ ಚಿಂದಿ ಮಾಡಿರ್ತೀರಾ ಪೇಪರ್. ಆದರೆ ವಾಟ್ ಅಬೌಟ್ ಆ್ಯಾವ್ರೇಜ್, ಮಿಡಲ್ ಬೆಂಚರ್ಸ್ ಆರ್ ಬ್ಯಾಕ್ ಬೆಂಚರ್ಸ್ ಬಗ್ಗೆ ಮಾತಾಡಿ ಅಲ್ಲ. ಇವರೆಲ್ಲ ಏನು ಮಾಡಬೇಕು? ಆ್ಯಾವ್ರೇಜ್ ಸ್ಟೂಡೆಂಟ್ಸು. ದಿಸ್ ಇಸ್ ದ ಬಿಗ್ಗೆಸ್ಟ್ ಕನ್ಸರ್ನ್ ಫ್ರಮ್ ಮೈ ಸೈಡ್ ಆಲ್ಸೋ. ಇದಕ್ಕೆ ಜಸ್ಟಿಸ್ ಸಿಗಲೇಬೇಕು. ನಾನು ಒಬ್ಬಳೇ ಇದಕ್ಕೆ ಕೈ ಜೋಡಿಸಿದ್ರೆ ಇದಾಗಲ್ಲ. ಇಫ್ ವಿ ಆಲ್ ಯೂಟ್ಯೂಬರ್ಸ್ ಜಾಯಿನ್ ಟುಗೆದರ್, ಅಥವಾ ಎಲ್ಲ ನಿಮ್ಮ ಪ್ಯಾರೆಂಟ್ಸ್, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ ಕೈ ಜೋಡಿಸಿದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಪಾಸಿಬಲ್ ದ್ಯಾಟ್ ಸೋಷಿಯಲ್ ಮೀಡಿಯಾ ಥ್ರೂ ನಾವು ಅಪೀಲ್ ಮಾಡ್ಬೋದು ಟು KEA ಟೆಲ್ಲಿಂಗ್ ದ್ಯಾಟ್ ವಿ ವಾಂಟ್ ಜಸ್ಟಿಸ್. ನಮ್ಮ ಒಂದು ಇದಕ್ಕೆ ಪ್ಲೀಸ್, ವಿ ವಾಂಟ್ ಜಸ್ಟಿಸ್. ಪ್ಲೀಸ್ ಡೋಂಟ್ ಪ್ಲೇ ಇನ್ ಸ್ಟೂಡೆಂಟ್ಸ್ ಲೈಫ್. ಇದು ಪ್ರತಿಯೊಂದು ಮಾರ್ಕ್ಸ್ ನೀವು CET ತೆಗೆಯೋದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಐ ಹ್ಯಾವ್ ನೋ ದ ಪೇನ್. ಸ್ವಲ್ಪ ಮಾರ್ಕ್ಸಿಂದಾಗಿ ಐ ಲಾಸ್ಟ್ RV, ವೇರ್ ಐ ಆಮ್ ಇನ್ MSRUS. ಸೊ ಈ ಥರ ಇರಬೇಕಾದ್ರೆ ಇಟ್ ಹರ್ಟ್ಸ್.
right? It hurts for a teacher, for a well-wisher, for a sister, for a brother, anybody or a teacher. ತುಂಬ ಹರ್ಟ್ ಆಗುತ್ತೆ. ನಿಮ್ಮನ್ನು ಪ್ರಿಪೇರ್ ಮಾಡಿರೋದೇ ಅದಕ್ಕೋಸ್ಕರ. ಸಿಲೆಬಸ್ಸು ಹೇಳಿದ್ದೀನಿ ನಾನು ಡೀಟೇಲ್ ಆಗಿ ಯಾವ್ದಾದ್ರು ಓದ್ಕೊಂಡ್ರೆ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ, ಒಂದು 10-12 ಮಾರ್ಕ್ಸ್ ಓದಿದ್ರೆ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ನಾನು ಆಲ್ರೆಡಿ ತಿಳಿಸಿದ್ದೆ. ಬೀಯಿಂಗ್ ಅ ಯೂಟ್ಯೂಬರ್ ಇಟ್ ಹರ್ಟ್ಸ್ ಫಾರ್ ಮೀ ಅಂತ ಅಂದರೆ ಸ್ಟೂಡೆಂಟ್ ಆಗಿ ನೀವೇ ಎಕ್ಸಾಮ್ ಕೊಟ್ಟಿದ್ದೀರಾ, ನಿಮ್ಮ ಮಾರ್ಕ್ಸ್ ಅದು ಅಂದರೆ ಹೌ ಮಚ್ ಹರ್ಟೆಡ್ ಯು ಆಲ್ ಆರ್. ಇಟ್ ಇಸ್ ಟೋಟಲಿ ಸ್ಯಾಡ್ ಪಾರ್ಟ್. ಯಾಕಂದರೆ ನಮ್ಮ ಟೈಮಲ್ಲಿ ಅದಕ್ಕಿಂತ ಫುಲ್ ಸಿಲೆಬಸ್ ಕೊಟ್ಟಿದ್ರೆ ಇಟ್ ವಾಸ್ ಫೈನ್. ನೋ, ಸಿ ನ್ಯೂಸ್ ಪೇಪರಲ್ಲಿ ಬರ್ತಿದೆ, ಅವರು ದೇ ಆರ್ ಜಾಯ್ನಿಂಗ್ ದಿಯರ್ ಹ್ಯಾಂಡ್ಸ್, ದೇ ಆರ್ ಡೂಯಿಂಗ್ ದಿಯರ್ ಬೆಸ್ಟ್. ಟಿ ವಿಲಿ ಬರ್ತಿದೆ, ದೇ ಆರ್ ಆಲ್ಸೋ ಡೂಯಿಂಗ್ ದಿಯರ್ ಲೆವೆಲ್ ಬೆಸ್ಟ್. ನಾವು ಹೂ ಸ್ಟೂಡೆಂಟ್ಸ್, ಬೀಯಿಂಗ್ ಅ ಸ್ಟೂಡೆಂಟ್, ಬೀಯಿಂಗ್ ಅ ಟೀಚರ್, ಬೀಯಿಂಗ್ ಯೋರ್ ಸಿಸ್ಟರ್ ಆರ್ ಯೋರ್ ಅಕ್ಕ, ಅಣ್ಣ, ಯಾರಿದ್ರೂ ಫ್ಯಾಮಿಲಿ ಅವರಾಗಲಿ ಫ್ರೆಂಡ್ಸ್ ಆಗಲಿ, ಇಫ್ ಯು ಆಲ್ ಗೈಸ್ ಜಾಯಿನ್ ಟುಗೆದರ್ ಯು ವಿಲ್ ಪಕ್ಕಾ ಗೆಟ್ ಅ ಜಸ್ಟಿಸ್. ದಿಸ್ ಇಸ್ ಮೈ ಕನ್ಸರ್ನ್. ಐ ವಾಂಟ್ ಇಟ್ ಆಲ್ಸೋ ಟು ಬಿ ಹ್ಯಾಪನ್. ಸೊ ಯಾ, ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ತುಂಬ ಬೇಜಾರಾಯಿತು. ಸೊ ಟೆನ್ಷನ್ ಮಾಡಬೇಡಿ, ಏನಾದರೂ ಆಗೇ ಆಗುತ್ತೆ, ಒಳ್ಳೆಯದು. ಈಗ ಎಕ್ಸಾಮ್ ಕೊಟ್ಟು ಬಂದಿದ್ದೀರಾ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ತಪ್ಪು ನಿಮ್ಗೆ ಯಾರ್ದು ಇಲ್ಲ ಮಕ್ಕಳೇ, ನಿಮ್ಗೆ ಯಾರ್ದು ತಪ್ಪಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಸೊ ಜಸ್ಟಿಸ್ ನಿಮಗೂ ಸಿಗಲಿ ಅಂತ ವಿ ವಿಲ್ ಪ್ರೇ ಫಾರ್ ಯು ಆಲ್ ಗೈಸ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.